ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 3 ರಾಷ್ಟ್ರಗಳ ಮಧ್ಯದ ಈ ಭೀಕರ ಯುದ್ಧ ಹಲವು ರಾಷ್ಟ್ರಗಳಿಗೆ ಸಮಸ್ಯೆ ತಂದು ಒಡ್ತಾ ಇದೆ. ಪ್ರಮುಖವಾಗಿ ದುಬೈನ ಏರ್ಪೋರ್ಟ್ ನಲ್ಲಿ ಮತ್ತೆ ದಾಳಿ ಆಗ್ತಾನೆ ಇದೆ. ಈ ಹಿಂದೆ ಕೂಡ ಹಲವಾರು ಬಾರಿ ದಾಳಿ ಆಗಿದ್ದನ್ನ ಗಮನಿಸಿದ್ವಿ. ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದ್ದು, ಜನರ ಪರದಾಟ ಇದೆಲ್ಲವನ್ನ ಕೂಡ ಗಮನಿಸಿದ್ವಿ. ಈಗ ಅಗೇನ್ ಇರಾನ್ ದಾಳಿಗೆ ದುಬೈ ಏರ್ಪೋರ್ಟ್ ಜನ ಬೆಚ್ಚಿ ಬಿದ್ದಿದ್ದಾರೆ. ಏರ್ಪೋರ್ಟ್ ಬಳಿನೇ ಅಪ್ಪಳಿಸಿದೆಯಂತೆ ಭಾರಿ ಸ್ಫೋಟಕಕ್ಕೆ ಬೆಚ್ಚಿ ಬಿದ್ದು ಪ್ರಯಾಣಿಕರು ಅಲ್ಲಿಂದ ಓಡ್ ಹೋಗಿದ್ದಾರೆ. ಭೀಕರ ದಾಳಿ ಆದ್ರೂ ಕೂಡ ಮರೆಮಾಚುತ್ತಾ ಇದೆ ಅಂತೆ. ಮೀಡಿಯಾ ಅದನ್ನ ತೋರಿಸ್ತಾ ಇಲ್ಲ, ಅದರ ಬಗ್ಗೆ ವರದಿಗಳಾಗ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ದಾಳಿ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಆದ್ರೆ ಇಲ್ಲಿ ತನಕ ದುಬೈ ಅದನ್ನ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿಲ್ಲ. ಇರಾನ್ ದಾಳಿಗೆ ದುಬೈ ಏರ್ಪೋರ್ಟ್ ಪ್ರಯಾಣಿಕರು ಬೆಚ್ಚಿ ಬಿದ್ದು ಓಡ್ತಾ ಇರುವಂತಹ ದೃಶ್ಯ, ಅದರ ಒಂದು ವಿಡಿಯೋ ತುಣುಕು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಈ ದೃಶ್ಯ ಇದೆಯಲ್ಲ, ದುಬೈ ಏರ್ಪೋರ್ಟ್ ಅದರ ಬಳಿಯೇ ಅತಿ ದೊಡ್ಡ ಸ್ಫೋಟ ಸಂಭವಿಸಿರುವಂತಹ ದೃಶ್ಯ. ಇದು ಇರಾನ್ ಕಡೆಯಿಂದ ಆಗಿರುವ ದಾಳಿ. ಆದ್ರೆ ದಾಳಿ ಬಗ್ಗೆ ಆಗ್ಲಿ, ಅಲ್ಲಿರುವಂತಹ ವಾಸ್ತವ ಪರಿಸ್ಥಿತಿ ಬಗ್ಗೆ ಆಗ್ಲಿ ಇಲ್ಲಿ ತನಕ ದುಬೈಲಿರುವಂತಹ ಮಾಧ್ಯಮಗಳು ವರದಿ ಮಾಡ್ತಾ ಇಲ್ಲ. ಅದರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತ. ಸೊ ಏನೇ ಆದ್ರೂ ಕೂಡ ಅದನ್ನ ಮರೆಮಾಚುವ ಪ್ರಯತ್ನಗಳು ಆಗ್ತಾ ಇದೆಯಾ ದುಬೈ ಕಡೆಯಿಂದ ಅನ್ನೋದು ಪ್ರಶ್ನೆ. ಅಲ್ಲಿನ ಸರ್ಕಾರ ಅಷ್ಟು ಸ್ಟ್ರಿಕ್ಟ್ ಆಗಿ ಆತಂಕ ಪಡಿಸಬಾರ್ದು, ಆತಂಕದ ವಾತಾವರಣ ಸೃಷ್ಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಚಿತ್ರೀಕರಣ ಇರಬಹುದು, ಇಲ್ಲಿಂದ ಮಾಹಿತಿ ಸೋರಿಕೆ ಆಗೋದಿರಬಹುದು, ಇದೆಲ್ಲವನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ದುಬೈ ಸರ್ಕಾರ ಅತ್ಯಂತ ಕಠಿಣ ನಿಯಮಗಳನ್ನ ಜಾರಿ ಮಾಡಿದೆ ಅಂತ ಅಲ್ಲಿರುವಂತಹ ಜನ ಕೂಡ ಮಾತಾಡ್ತಾ ಇದ್ರು. ಜೊತೆಗೆ ನಮ್ಮ ಭಾರತೀಯರು, ಪ್ರಮುಖವಾಗಿ ಕನ್ನಡಿಗರು ಸಿಲುಕಾಕಿಕೊಂಡಾಗ ಆ ರೀತಿಯ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಈಗಲೂ ಕೂಡ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ದುಬೈ ಹಿಂಜರಿತಾ ಇದೆ.